ಕಡೆ ಇರಲಿ. ಆದ್ರೆ ಏನೇ ಇರಲಿ, ಇಲ್ಲ ಆಗಿರುವಂತದ್ದು ಖಂಡಿತವಾಗಿ ಇದು ನಾವು ಬಹಳ ಗಂಭೀರವಾಗಿ ಪರಿಗಣಿಸಿದ್ದೇವೆ. ನಮ್ಮ ಡ್ರಗ್ ಕಂಟ್ರೋಲ್ ಕೂಡ ಸಸ್ಪೆಂಡ್ ಮಾಡೋದು ಮತ್ತು ನಮ್ಮ MD ಅವ್ರಿಗೂ ಕೂಡ ಶೋಕಾಸ್ ನೋಟಿಸ್ ಇಶ್ಯೂ ಮಾಡಿದ್ವಿ, ನಮ್ಮ ಮೆಡಿಕಲ್ ಸಪ್ಲೈಸ್ ಕಾರ್ಪೊರೇಷನ್. ಆಮೇಲೆ ನಮ್ಮ ಒಬ್ಬರು ಅಧಿಕಾರಿನೂ ಕೂಡ ನೇಮಿಸಿದ್ದೇವೆ. ಅವರು ಈಗ ಇದನ್ನ ಪೂರ್ತಿಯಾಗಿ ತನಿಖೆ ಮಾಡಿ ಯಾವುದನ್ನು ಕೂಡ ಮುಚ್ಚು ಹಾಕುವಂತ ಪ್ರಶ್ನೆ ಬರದೇ ಇಲ್ಲ. ಇದರಲ್ಲಿ ನಾನು ಈಗಾಗಲೇ ಹೇಳಿದ್ದೀನಿ, ಈ ವರ್ಷ ಸುಮಾರು ಏಪ್ರಿಲ್ ತಿಂಗಳಿಂದ 327 ಮೆಟರ್ನಲ್ ಡೆತ್ಸ್ ಆಗಿದೆ ಕರ್ನಾಟಕದಲ್ಲಿ. ಪ್ರತಿಯೊಂದು ಮೆಟರ್ನಲ್ ಡೆತ್ ಅನ್ನು ಕೂಡ ಆಡಿಟ್ ಮಾಡಿಸಿ ಅಂತ ಹೇಳಿದ್ವಿ. ಏನಾಗಿದೆ, ಹೇಗೆ ತೀರ್ಕೊಂಡ್ರು, ಸಹಜವಾದಂತಹ ರೀತಿಯಲ್ಲಿ ತೀರ್ಕೊಂಡ್ರ, ವೈದ್ಯಕೀಯ ಕಾರಣಗಳನ್ನ ತೀರ್ಕೊಂಡ್ರ, ಬೇರೆ ಏನಾಗಿದೆ ಅಂತ ಪೂರ್ತಿ 327 ಕೂಡ ನೀವು ಒಂದು ನನಗೆ ರಿಪೋರ್ಟ್ ಬೇಕು ಅಂತ ಕೂಡ ಹೇಳಿದ್ವಿ. ಮತ್ತು ಬೇರೆ ಕಡೆ ಮಾಹಿತಿಯನ್ನು ಕೂಡ ಸಂಗ್ರಹಣೆ ಮಾಡಿ ಅಂತ ಹೇಳಿದ್ವಿ. ಈಗ ಇಲ್ಲಿ ಬಳ್ಳಾರಿಯಲ್ಲಿ ಕೂಡ ಇನ್ನೊಂದು ಉನ್ನತ ಮಟ್ಟದ ಒಂದು ತನಿಖೆಯನ್ನು ಕೂಡ ಮಾಡಿಸಬೇಕು ಅಂತ ಇದ್ದೀವಿ. ಅಂದ್ರೆ ವೈದ್ಯರ ಒಂದು ತಂಡವನ್ನು ಕರೆಸಿ ಇದರಲ್ಲಿ ಕರೆಕ್ಟ್ ಆಗಿ, ಯಾಕಂದ್ರೆ ಇದು ನಮ್ಮ ರಾಜ್ಯದ ಯೂನಿವರ್ಸಿಟಿಯಿಂದ ಬಂದು ಹೋಗಿದ್ದಾರೆ, ಇನ್ನು ಅದಕ್ಕಿಂತ ಅಧಿಕೃತವಾದದ್ದು, ಅದಕ್ಕಿಂತ ಸ್ವಲ್ಪ ಉನ್ನತ ಮಟ್ಟದ ಒಂದು ಕಳಿಸ್ಕೊಟ್ಟು, ಯಾಕಂದ್ರೆ ನಮಗೆ ಒಂದು ಸತ್ಯಾಂಶ ಗೊತ್ತಾಗ್ತದೆ, ಹೇಗಾಯ್ತು, ಏನಾಯ್ತು, ಮತ್ತೆ ಇದು ಮತ್ತೊಮ್ಮೆ ಆಗ್ಬಾರ್ದು. ಯಾವುದೇ ಒಂದು ಸಾವು ಅದು ತಡೆ ಹಿಡಿಯಬಹುದಾದಂತಹ ಸಾವಾಗಿದ್ರೆ ಅದರ ಅವಕಾಶ ಕೊಟ್ಟಿರುವಂತದ್ದು ನಮ್ಗೊಂಥರ ಬಹಳ ನೋವಿನ ಸಂಗತಿ. ಯಾರು ಕೂಡ ಅದಕ್ಕೋಸ್ಕರನೇ ಖಂಡಿತವಾಗಿಯೂ ನಮ್ಮ ಮುಖ್ಯಮಂತ್ರಿಯವರು ಕೂಡ ಸಭೆ ಮಾಡಿದ್ದಾರೆ, ನಾನು ಸಭೆ ಮಾಡಿದೆ, ಎಲ್ಲ ಅಧಿಕಾರಿ ಕೂಡ ಕರ್ಸ್ಕೊಂಡಿದ್ದೀವಿ, ಎಲ್ಲಾ ತರ ಯೋಚನೆ ಮಾಡ್ತಾ ಇದ್ದೀವಿ. ಹೇಗೆ, ಯಾಕಂತ ಹೇಳಿದ್ರೆ ಇದು ನಮ್ಮ ದೇಶದಲ್ಲಿ ಇದಕ್ಕೆ ಸಹನೆ ಇರಬಾರ್ದು. ನಾವೇನು ಇಂಥ ಸಂದರ್ಭ ಆದಾಗ ನಾವು ಪ್ರೊಟೆಸ್ಟ್ ಮಾಡ್ಬಿಡ್ತೀವಿ, ಹೇಳ್ಬಿಡ್ತೀವಿ, ಮತ್ತೆ ಅದನ್ನು ಮರೆತು ಬಿಡ್ತೀವಿ. ಆದ್ರೆ ಯಾವುದೇ ಕಾರಣಕ್ಕೂ ಕೂಡ ಇದಕ್ಕೆ ನಮ್ಮ ಪ್ರೊಟೆಸ್ಟ್ ಕೂಡ ವಿರೋಧ ಪಕ್ಷವಾಗಿ ನಾವು ಮಾಡ್ತಾ ಇರ್ತಕ್ಕಂಥದ್ದು ಸರಿನೇ, ನನಗೆ ತಪ್ಪಂತ ಹೇಳೋದೇ ಇಲ್ಲ, ಯಾಕಂದ್ರೆ ಮಾಡಬೇಕು. ಇಂಥ ವಿಚಾರಗಳು ಬಂದಾಗ ಇದು ಜನರ ಬದುಕಿನ ವಿಚಾರ, ಜನರ ಒಂದು ಜೀವದ ವಿಚಾರ. ಅದರಿಂದ ಇದ್ರ ಬಗ್ಗೆ ನಾವು ಖಂಡಿತವಾಗಿಯೂ ಯಾರು ಕೂಡ, ನಾನೊಬ್ಬ ಆರೋಗ್ಯ ಸಚಿವನಾಗಿ ಇದು ನಮ್ಮ ಸಂಬಂಧಿಕರಿಗೆ ಯಾರಾದ್ರೂ ಆಗಿದ್ರೆ ನನ್ನ ಪರಿಸ್ಥಿತಿ ಏನಿರ್ತದೆ ಅಲ್ವಾ, ಅದೇ ತರ ನಾವು ಇದಕ್ಕೆ ಒಂದು ಭಾವನಾತ್ಮಕವಾದ ವಿಚಾರ ಕೂಡ ಇದೆ, ಮಾನವೀಯತೆ ವಿಚಾರ ಕೂಡ ಇದೆ, ಮತ್ತು ಕರ್ತವ್ಯದ ವಿಚಾರ ಕೂಡ ಇದೆ. ಅದರಿಂದ ನಾವು ಖಂಡಿತವಾಗಿಯೂ ಇದನ್ನ ಸೀರಿಯಸ್ ಆಗಿ ತಗೊಂಡಿದ್ದೇವೆ ಮತ್ತು ಅಧಿವೇಶನದಲ್ಲೂ ಕೂಡ ಖಂಡಿತ ಚರ್ಚೆ ಆಗೇ ಆಗ್ತದೆ. ಅಲ್ಲೂ ಅನೇಕ ವಿಷಯಗಳನ್ನ, ನಮ್ಮ ಮಾಹಿತಿಗಳು, ರಿಪೋರ್ಟ್ಗಳು, ವರದಿಗಳು ಎಲ್ಲವನ್ನು ಕೂಡ ಬಹಿರಂಗ ಮಾಡ್ತೀವಿ. ಮತ್ತೆ ಏನಾಗ್ತಾ ಇದೆ, ಎಲ್ಲಿ ಫೇಲ್ಯೂರ್ ಆಗಿರ್ಬೋದು, ಮತ್ತು ಮುಂದೆ ಇದನ್ನು ಹೇಗೆ ತಡೆಗಟ್ಟಿಸಬಹುದು ಮತ್ತು ಏನು ಮಾಡಬೇಕು ಅಂತ ಖಂಡಿತವಾಗಿಯೂ ನಾವು ಕೂಡ ಇದ್ರ ಬಗ್ಗೆ ಅಷ್ಟೇ ಗಂಭೀರ ತಗೊಂಡಿದ್ದೀವಿ. ಆದ್ರಿಂದ ನೀವು ದಯವಿಟ್ಟು ಈ ಒಂದು ಪ್ರೊಟೆಸ್ಟ್ ಅನ್ನ ಇಲ್ಲಿಗೆ ನೀವು ಬೆಳಗ್ಗೆಯಿಂದ ಮಾಡಿದ್ದೀರಾ, ಅದು ಜನರ ಒಂದು ಗಮನ ಸೆಳೆದಿದ್ದೀರಾ, ಯಶಸ್ವಿಯಾಗಿ ಸೆಳೆದಿದ್ದೀರಾ. ಅದಕ್ಕೆ ನೀವು ಈಗ ಕೈ ಬಿಡಿ, ಹೋಗುವ ಅಧಿವೇಶನ ಕೂಡ ಚರ್ಚೆ ಆಗ್ತದೆ, ಮುಂದೆ ಏನ್ ಕ್ರಮಗಳು ತಗೊಳ್ಬೇಕು ಮತ್ತು ಕಾಂಪನ್ಸೇಷನ್ ಬಗ್ಗೆ ಹೇಳಿದ್ದೀರಾ. ನಾನು ಮುಖ್ಯಮಂತ್ರಿ ಜೊತೆ ಮಾತನಾಡ್ತೀನಿ, ಇವತ್ತೆಲ್ಲ ಮುಗಿಸ್ಕೊಂಡು ನಾನು ನಾಳೆ ಮಾತಾಡೋಣ ಅಂತ ಇದ್ದೀನಿ. ನೋಡ್ಕೊಂಡು ಖಂಡಿತ ಅದು ಒಂದ್ ಕಡೆ, ಈಗ ಒಂದು ಎಷ್ಟೇ ನಾವು ಕೊಟ್ಟರು ಕೂಡ ಅದು ಕಮ್ಮಿ, ಅದೊಂದ್ ಕಡೆ. ಅದನ್ನ ಖಂಡಿತವಾಗಿ ನಾನು ಪುನರ್ ಪರಿಶೀಲನೆ ಮಾಡೋದಕ್ಕೆ ಕೇಳ್ತೀನಿ. ಮತ್ತೆ ಯಾವ ರೀತಿಯಾಗಿ ಮುಂದೆ ಏನ್ ಕ್ರಮಗಳು ತಗೊಳ್ಬೇಕು, ವಿಧಾನಸಭೆಯಲ್ಲೂ ಕೂಡ ಒಂದು ಚರ್ಚೆ ಮಾಡಿ ಅದರ ಬಗ್ಗೆ ನಾವು ಒಂದು ಅನೇಕ ವಿಷಯವನ್ನು ಕೂಡ ಪ್ರಸ್ತಾಪ ಮಾಡ್ತೀವಿ. ಸೇರಿ ತಾವು ಮುಂದೆ ನಾನು ಎಲ್ಲ ಕಡೆ ಹೋಗಬೇಕಾಗಿದೆ, ಅದಕ್ಕೆ ತಾವು ಇದನ್ನ ಕೈ ಬಿಡಬೇಕು. ಈಗ ಮಾಡಿದ್ದು ಈ ದಿವಸ ಮಾಡಿದ್ದೀರಾ. ಇವತ್ತು ಎಲ್ಲ ಒಂದು ಕಡೆ ದಿನೇಶ್ ಗುಂಡೂರಾವ್ ಅವರು ಅವ್ರ ತಂದೆಯವರು ಕೂಡ ಮುಖ್ಯಮಂತ್ರಿಗಳಾಗಿ ಕೆಲಸ ಮಾಡಿದಾರ, ಅನುಭವಿದ್ದಂತ ಸಚಿವರು ಇದ್ದಾರ. ಇವತ್ತು ಎಲ್ಲ ಒಂದು ಕಡೆ ಜನರ ಬಗ್ಗೆ ಕಳಕಳಿ ಇದ್ದಂತವ್ರು ಆಗಿರೋ ಕಾರಣ ಬಡವರ ಬಗ್ಗೆ ಕಾನ್ಸೆಪ್ಟ್ ಹಿಡ್ಕೊಂಡು, ಬಡವರ ಬಗ್ಗೆ ಕಳಕಳಿಯನ್ನು ಹಿಡ್ಕೊಂಡು ಇನ್ನು ಮುಂದೆ ಬಡವರಿಗೆ ವಿಶ್ವಾಸವನ್ನು ತುಂಬಿಸ್ಬೇಕಂದ್ರೆ ಎಲ್ಲ ಹೆರಿಗೆಯಾದಂತಹ ಬಾಣಂತಿ ಎಲ್ಲರೂ ಕೂಡ ಸರ್ಕಾರಿ ಆಸ್ಪತ್ರೆಯಲ್ಲಿ ಹೇಗೆ ಆಗ್ಬೇಕಂದ್ರೆ ಇವತ್ತು ಕಾನ್ಫಿಡೆನ್ಸ್ ಅಲ್ಲಿ ಕ್ರಿಯೇಟ್ ಮಾಡಬೇಕಾದ್ರೆ, ಕಾನ್ಫಿಡೆನ್ಸ್ ಕ್ರಿಯೇಟ್ ಮಾಡಬೇಕಾದ್ರೆ ಎಲ್ಲಿ ತಪ್ಪಾಗಿದೆ ನೋಡ್ಕೊಂಡು ಅದು ಸರಿಪಡಿಸಂತ ಕೆಲಸ ಮಾಡಬೇಕು. ನಂದು ಇಷ್ಟೇ ಎಷ್ಟು ಇವತ್ತು ಎಲ್ಲಿ ಲೋಪ ಆಗಿದೆ, ಆ ಫಾರ್ಮಾಸ್ಯೂಟಿಕಲ್ ಕಂಪನಿಯನ್ನು ಇವತ್ತು ಫ್ಲೂಯಿಡ್ಸ್ ಏನಿದ್ರೆ ಅದನ್ನ ಪೂರ್ಣ ಮುಂದಕ್ಕೆ ಉಪಯೋಗ ಮಾಡಲಾರ್ದಂತ, ಅದನ್ನ ಔಷಧವನ್ನು ಬಳಕೆ ಮಾಡಲಾರ್ದಂತ ಆದೇಶವನ್ನು ಕೂಡ ಮಾಡಬೇಕಾಗಿದೆ. ಯಾರ್ಯಾರು ಬಾಣಂತಿಯರು ಸತ್ತಿದಾರೋ ಅವ್ರಿಗೆ ಸರ್ಕಾರದ ವತಿಯಿಂದ ನಾನು ಮುಂಚೆನೆ ಕೇಳಿದೆ, ಅದು 1 ಕೋಟಿ ರೂಪಾಯಿ ಅಂತೇಳಿ ಇವತ್ತು 25 ಲಕ್ಷ ರೂಪಾಯಿ ನಮ್ಮ ಪಕ್ಷದ ಅಧ್ಯಕ್ಷರಾದಂತಹ ವಿಜೇಂದ್ರ ಅವರು ಹೇಳಿರೋ ಕಾರಣ 25 ಲಕ್ಷ ರೂಪಾಯಿ ಪರಿಹಾರ ಹಣವನ್ನು ಕೊಡಬೇಕು. ಜೊತೆಲಿ ಈ ಎಂಕ್ವೈರಿ ಅನ್ನಂಥದ್ದು ಯಾರು ಸಿಟ್ಟಿಂಗ್ ಹೈಕೋರ್ಟಿನ ಜಡ್ಜಿನ ಮೂಲಕ ಇದು ಎಂಕ್ವೈರಿ ಆಗಬೇಕು. ಎಂಕ್ವೈರಿ ಆಗಿ ಇವತ್ತು ಅದನ್ನು ಏನು ತಪ್ಪಿದಸ್ಥರಿದ್ರೋ ಅವ್ರಿಗೆ ಪನಿಷ್ಮೆಂಟ್ ಆಗಂತ ಕೆಲಸ ಕೂಡ ಆಗಬೇಕು ಅನ್ನೋ ಒತ್ತಾಯವನ್ನು ಕೂಡ ಮಾಡೋದ್ರ ಜೊತೆಲಿ ಎಲ್ಲೋ ಒಂದು ಕಡೆ ತಾವು ಬಂದಿದ್ರಿ. ನಮಗೆ ಒಂದು ರೀತಿ
ನಮಗೆ ವಿಶ್ವಾಸ ಇದೆ. ತಾವು ಒಳಗಡೆ ಹೋಗಿ ಡಾಕ್ಟರ್ಗಳ ಹತ್ರ ಮಾತಾಡಿ ಏನು ಲೋಪ ಆಗಿದೆ ಅದನ್ನು ಸರಿಪಡಿಸಿರುವಂತ ವಿಶ್ವಾಸ ಇದೆ. ನಾವು ಬೆಳಗ್ಗೆಯಿಂದ ಕೂಡ ನಮ್ಮ ಜಿಲ್ಲಾಧ್ಯಕ್ಷರು ನಾನು ಉಪವಾಸ ಸತ್ಯಾಗ್ರಹ ಮಾಡ್ತಾ ಇಲ್ಲಿ ತನಕ ಕೂಡ ನಾವು ಒಂದು ತುತ್ತು ಕೂಡ ನೀರನ್ನು ಕೂಡ ಕುಡಿಲಿಲ್ಲ. ನಮ್ಮ ಎಲ್ಲ ನಾಯಕರೆಲ್ಲರೂ ಕೂಡ ಹಂಗೆ ಕುಂತಿದ್ವಿ. ದಯವಿಟ್ಟು ಇದನ್ನು ಸರಿಪಡಿಸಿಕೊಡ್ಬೇಕಂದೇಳಿ ನಾನು ವಿನಂತಿ ಮಾಡ್ಕೊಂತ ಇದ್ದೀನಿ ಅಂತೇಳಿ ಹೇಳ್ತಾ ನಾನು ಮಾತುಗಳು ಮುಕ್ತಾಯ ಮಾಡ್ತೇನೆ. ದಿನೇಶ್ ಗುಂಡೂರಾವ್. ಅದಕ್ಕೆ ಅದನ್ನ ಒಂದು ಏನಾದ್ರು ಒಂದು 100 ಅಥವಾ 500 ಕೊಟ್ಟರೆ ಒಳ್ಳೇದು ನನ್ನ ಭಾವನೆ. ಅದು ನೀವೇ ಮಾಡ್ಕೊಳ್ಳಿ, ಆಮೇಲೆ ಮಾಡ್ಕೊಳ್ಳಿ, ನೀವೇ ಮಾಡ್ಕೋಬಹುದು. ಆಯ್ತಾ? ಹೇಗಿದ್ದಾರೆ ನೋಡ್ಕೊಳ್ಳೋದು. ಒಂದು ನಿಮಿಷ ತಮ್ಮ ಗಮನಕ್ಕೆ ಅದಕ್ಕೆ ಅದನ್ನ ಒಂದು ಏನಾದ್ರು ಒಂದು 100 ಅಥವಾ 500 ಕೊಟ್ಟರೆ ಒಳ್ಳೇದು ನನ್ನ ಭಾವನೆ. ಅದು ನೀವೇ ಮಾಡ್ಕೊಳ್ಳಿ, ಆಮೇಲೆ ಮಾಡ್ಕೊಳ್ಳಿ, ನೀವೇ ಮಾಡ್ಕೋಬಹುದು. ಆಯ್ತಾ? ಹೇಗಿದ್ದಾರೆ ನೋಡ್ಕೊಳ್ಳೋದು. ಒಂದು ನಿಮಿಷ ತಮ್ಮ ಗಮನಕ್ಕೆ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.